ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಾಲ್ಕೋವನ ಮಾಡ್ತಾಯಿದ್ದೀನಿ. ಬಾಲ್ಯದ ನೆನಪು ತರುವಂತಹ ಹಾಲ್ಕೋವ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಬೌಲಷ್ಟು ತುಪ್ಪನ ತೊಗೊಂಡಿದ್ದೀನಿ. ಆನಂತರ ಅದು ಸ್ವಲ್ಪ ಬಿಸಿ ಆದ ನಂತರ ತುಪ್ಪ ನಾನಿಲ್ಲಿ ಒಂದು ಬೌಲಷ್ಟು, ಅದೇ ಬೌಲಲ್ಲಿ ತುಪ್ಪ ತೊಗೊಂಡಿರೋ ಬೌಲಲ್ಲೇ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಮಧ್ಯಮ ಉರಿನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೇನು ಗಂಟಾಗೋದಿಲ್ಲ, ಆದರೆ ಇದ್ರದ್ದು ಒಳ್ಳೆಯ ಪರಿಮಳ ಬರೋವರೆಗೂ ಹುರ್ಕೋತಾ ಹೋಗಬೇಕು. ನಾನಿಲ್ಲಿ ತುಪ್ಪನ ಸ್ವಲ್ಪ ಕಡಿಮೆ ಬಳಸಿದ್ದೀನಿ. ಅರ್ಧ ಬೌಲಷ್ಟು ಬಳಸಿದ್ರೆ ಸ್ವಲ್ಪ ಲಾಸ್ಟಲ್ಲಿ ಮೆದುವಾಗಿ ಬರುತ್ತೆ. ನಾನಿಲ್ಲಿ ಅರ್ಧಕ್ಕಿಂತ ಕಡಿಮೆನ ಬಳಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಳ್ಳೆ ಘಮ ಬರೋವರೆಗೂ ಇದನ್ನು ಈ ರೀತಿ ಕೈ ಆಡ್ತಾ, ಇದು ಕಪ್ಪಾಗಬಾರ್ದು. ಹಾಗೆಯೇ ಸಣ್ಣ ಉರಿನಲ್ಲೇ, ಅಂದರೆ ಮಧ್ಯಮ ಉರಿನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಆನಂತರ ಇದಕ್ಕೆ ನಾನು ಒಂದು ಬೌಲು ಮೈದಾ ಹಿಟ್ಟಿಗೆ ಒಂದು ಬೌಲಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ತೀನಿ. ಏಲಕ್ಕಿನ ಸೇರಿಸ್ಕೋಬೇಕು. ನೀವು ಸಕ್ಕರೆ ಪುಡಿ ಮಾಡುವಾಗಾದ್ರೂ ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು, ಅಥವಾ ಏಲಕ್ಕಿ ಪೌಡ್ರ್ ಇದ್ದರೆ ಹಿಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ತಿರುವಾಗ ಕೊನೆಯಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಏಲಕ್ಕಿ ಪುಡಿನ ಬಳಸ್ಕೊಂಡಿದ್ದೀನಿ. ಹಿಟ್ಟೆಲ್ಲ ಬೆಂದ ನಂತರ ಒಳ್ಳೆ ಪರಿಮಳ ಬರುವಾಗ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ, ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಏಲಕ್ಕಿ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಗೆ ಒಂದು 3 ಏಲಕ್ಕಿನ ಸೇರಿಸ್ಕೊಂಡ್ರೆ ಆಗುತ್ತೆ. ಇವಾಗ ನೋಡಿ, ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಇದು ತಣ್ಣಗಾಗಬೇಕು, ಸ್ವಲ್ಪ ಬೆಚ್ಚಗಿರಬೇಕು, ಉಗುರು ಬೆಚ್ಚು ಇದ್ದರೆ ಸಾಕಾಗುತ್ತೆ. ಇವಾಗ ನಾನು ಅದೇ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಇವಾಗ ಒಂದು ಅರ್ಧ ಗಂಟೆ ಆಗಿದೆ, ಸ್ವಲ್ಪ ಉಗುರು ಬೆಚ್ಚಗಿದೆ. ನಾವು ಮಾಡ್ಕೊಂಡಿರೋಂತಹ ಮೈದಾ ಮತ್ತು ತುಪ್ಪದ ಹಿಟ್ಟು. ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ. ಬಿಸಿಲೇ ಹಾಕಬಾರ್ದು, ಸಕ್ಕರೆ ಕರಗೋಗುತ್ತೆ. ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗ ಸೇರಿಸ್ಕೊಂಡು, ಆನಂತರ ನೋಡಿ, ನಾನಿಲ್ಲಿ ಒಂದು ಟ್ರೇನ ಇಟ್ಟು ಅದ್ರ ಮೇಲೆ ರ್ಯಾಪರ್ನ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ನಾನು ಮಾಡ್ಕೊಂಡಿರೋಂತಹ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ತಿದ್ದೀನಿ. ರ್ಯಾಪರ್ ಇಲ್ಲಾಂದರೆ ಬಟರ್ ಶೀಟ್ನ ಬಳಸ್ಕೋಬೋದು, ಅಥವಾ ಆಯಿಲ್ ಕವರ್ನ ಬಳಸ್ಕೋಬೋದು. ಇದಕ್ಕೆ ಸ್ವೀಟ್ ಬಾಕ್ಸ್ ಮೇಲೂ ಈ ರೀತಿ ಮಾಡ್ಕೋಬೋದು. ನಾನು ಸ್ವೀಟ್ ಬಾಕ್ಸು ಇರಲಿಲ್ಲ, ಹಾಗಾಗಿ ಟ್ರೇಗೇ ಹಾಕ್ಕೊಂಡಿದ್ದೀನಿ. ಸ್ಟೀಲ್ ಟ್ರೇ ಮೇಲೆ ರ್ಯಾಪರ್ನ ಹಾಕಿ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಮೇಲ್ಭಾಗದಲ್ಲಿ ಸಮತಟ್ಟಾಗಿ ಮಾಡ್ಕೊಳ್ಳೋದು. ಸ್ಕ್ವಯರ್ ಶೇಪ್ದು ಸ್ವೀಟ್ ಬಾಕ್ಸ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ಪ್ಲ್ಯಾಸ್ಟಿಕ್ಕು ಸ್ವೀಟ್ ಬಾಕ್ಸು ಈ ರೀತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟು ತೆಗೆದಿದ್ದೀನಿ. ಇವಾಗ ನಾನು ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಿನಲ್ಲಿ ಇಡಬೇಕು. ಅರ್ಧ ಗಂಟೆ ಇಟ್ಟ ನಂತರ ಈ ರೀತಿ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದು. ನಾನು ಕಟ್ ಮಾಡಿ ಇಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಬರ್ತಿದೆ. ಈ ರೀತಿ ಮಾಡಿಕೊಂಡ್ರೆ ಹಾಲ್ಕೋವ ರೆಡಿಯಾಗುತ್ತೆ. ನಾನು ಪೀಸ್ಗಳನ್ನೆಲ್ಲ ಇನ್ನೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಿದ್ದೀನಿ.
ಸುಲಭವಾಗಿ ಮಾಡ್ಕೋಬೋದಂಥ ರೆಸಿಪಿ, ಹಾಗೆಯೇ ಬಾಲ್ಯದಲ್ಲಿ ನಾವು ತಿಂತಾ ಇದ್ದಂತಹ ರೆಸಿಪಿ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು ಸ್ನೇಹಿತರೆ.